ಬಹಳ ಪ್ರಮುಖವಾಗಿ ಜಾಬ್ ವಿಚಾರವಾಗಿ ನೋಡ್ಕೊಂಡು ಬರಕ್ಕೆ ಹೋದಾಗ ಅಷ್ಟಮ ಶನಿಯ ದುಷ್ಪ್ರಭಾವ ಬಾರದಂತೆ ಕಾಪಾಡುವಲ್ಲಿ ಗುರು ಯಶಸ್ವಿ ಆಗ್ತಾನೆ. ನಾವು ಬೇಡ ಅನ್ಕೊಂಡಿರೇ ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಅಷ್ಟಮ ಶನಿ ಎಲ್ಲ ಇದ್ದಾಗ ನಾವು ಮೂರ್ಖತ್ವ ಮಾಡಬಾರ್ದು. ಪ್ರತಿಯೊಬ್ಬರೂ ಮೇ ನಂತರ ಪೂರ್ಣವಾದ ಗುರುಬಲ ಏನು ಬರ್ತದಲ್ಲ ನಮಗೆ ವಿವಾಹಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ 2025ನೇ ಇಸ್ವಿ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಖಂಡಿತವಾಗಿ ಭಗವಂತ ಈ ಹೊಸ ವರ್ಷದಲ್ಲಿ ಹೊಸ ಹರ್ಷವನ್ನ ನಿಮಗೆ ಕೊಟ್ಟು ನಿಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಡ್ಲಿ. ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಗುರುಳೆ 2023ನೇ ಇಸ್ವಿಯಲ್ಲೂ ಆಗಲಿಲ್ಲ, 24ರಲ್ಲೂ ಮಾಡೋಕ್ಕಾಗಿಲ್ಲ, 25ರಲ್ಲಾದ್ರೂ ಏನೇನೋ ಅನ್ಕೊಂಡಿದ್ದೀನಿ ಮಾಡ್ಬೋದಾ ಅಂತ ಕೇಳ್ಬೋದು ನೀವು. ಖಂಡಿತ ಭಗವಂತ ಆ ಶಕ್ತಿಯನ್ನು, ಯುಕ್ತಿಯನ್ನು, ಯೋಗವನ್ನು ನಿಮಗೆ ಕೊಡಲಿ. ಒಳ್ಳೆಯ ಕೆಲಸಗಳು ಏನೇ ನೀವು ಅಂದ್ಕೊಂಡಿದ್ರು ಅದು ಬೇಗ ಬೇಗ ಆಗುವಂತಾಗಲಿ, ಒಳ್ಳೆಯದಾಗಲಿ. ಬಹಳ ಪ್ರಮುಖವಾಗಿ ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳನ್ನು ಆರಿಸ್ಕೊಂಡು ನಾವು ಅದರ ಆಧಾರದ ಮೇಲೆ ವರ್ಷ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಸೊ ಬನ್ನಿ, ಮೊದಲನೇದಾಗಿ 2025ನೇ ಇಸ್ವಿಯ ಪ್ರಧಾನ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಮಾರ್ಚ್ 29ನೇ ತಾರೀಕು ಮೀನ ರಾಶಿಗೆ ಸಂಚಾರ ಆಗತ್ತೆ, ಮೀನ ರಾಶಿಗೆ ಆಯಿತಾ. ಮೇ 15ನೇ ತಾರೀಕು ಮಿಥುನ ರಾಶಿಗೆ ಗುರು ಸಂಚಾರ ಆಗುತ್ತೆ. ಮೇ 18ನೇ ತಾರೀಕು ಕುಂಭರಾಶಿಗೆ ರಾಹುಗ್ರಹ ಹಾಗೂ ಸಿಂಹ ರಾಶಿಗೆ ಕೇತುಗ್ರಹ ಸಂಚಾರ ಆಗಲಿದೆ. ಇನ್ನು ಮೇ ಅಂತ್ಯದ ತನಕ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳು 2025ನೇ ಇಸವಿಗೆ. 2025ನೇ ಇಸ್ವಿಗೆ ಪ್ರಧಾನವಾದ ಗ್ರಹ ಸ್ಥಿತಿಗಳು ಈ ರೀತಿಯಲ್ಲಿರಬೇಕಾದರೆ ಭವಿಷ್ಯ ಯಾವ ರೀತಿಯಲ್ಲಿರಲಿದೆ ಅಂತ ನೋಡಿ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾವು ಹಲವಾರು ಏನೇನೋ ಅಂದ್ಕೊಂಡಿರ್ತೀವಿ ವರ್ಷ ಅದೆಲ್ಲ ಆಗಬೇಕು ಅಂತಂದಾಗ ದೈವಾನುಗ್ರಹ ತುಂಬ ಚೆನ್ನಾಗಿ ಬೇಕಾಗುತ್ತೆ. ಗ್ರಹ ಬಲಗಳು ತುಂಬ ಚೆನ್ನಾಗಿ ಬೇಕಾಗುತ್ತೆ. ಈಗ ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸಂಸ್ಥೆ ವತಿಯಿಂದ ನಾವು ಒಂದು ಗೋಶಾಲೆಯನ್ನು ಮಾಡಬೇಕು, ಒಂದು ಯಾಗಶಾಲೆಯನ್ನು ಮಾಡಬೇಕು. ಎಲ್ಲರೂ ಬಂದು ಅಟೆಂಡ್ ಮಾಡ್ತಕ್ಕಂಥ ಯಾಗಶಾಲೆ ಪ್ಲಸ್ ಗೋಲೋಕ, ಗೋವುಗಳ ಮಧ್ಯದಲ್ಲಿ ಒಂದು ಯಾಗಶಾಲೆಯನ್ನು ಮಾಡಿ ಎಲ್ಲರೂ ಬಂದು ಕೂತ್ಕೊಂಡು ಗೋಪೂಜೆಯನ್ನು ಅವರ ಕೈಯಿಂದ ಅವರೇ ಗೋಪೂಜೆಯನ್ನು ಮಾಡಿ ಹೋಮದಲ್ಲೂ ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗುವಂಥ ಒಂದು ಅದ್ಭುತವಾದ ಆಶ್ರಮವನ್ನೇ ಕಟ್ಟಬೇಕು ಅನ್ನುವಂಥ ಒಂದು ಕನಸು ನನಗೂ ಇದೆ. ಅದು ಪ್ರಯತ್ನ ನಡೀತಾ ಇದೆ. ದೈವಾನುಗ್ರಹ ಇವಾಗ ಸದ್ಯದಲ್ಲೇ ಆಗೋ ಥರ ಕಾಣ್ತಾ ಇದೆ. ಅಂದರೆ ಆಗಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಅದರ ನಿಮಿತ್ತವಾಗಿ ಇನ್ನೊಂದು 2-3 ತಿಂಗಳಲ್ಲಿ ಬಹುಶಃ ನೀವು ಸಿಂಹರಾಶಿಯವರು ಯಾರಾದರೂ ನಮ್ಮ ಹುಣ್ಣಿಮೆ ಅಮಾವಾಸ್ಯೆ ಸಂಕಲ್ಪ ಸೇವೆ ಕೊಟ್ಟರೆ ನೀವೇ ಖುದ್ದು ಬಂದು ನಮ್ಮ ಆಶ್ರಮದಲ್ಲಿ ಕೂತು ನೀವು ನಮ್ಮ ಈ ಹೋಮಗಳನ್ನೆಲ್ಲ ನೀವು ಕಣ್ಣಾರೆ ಅಲ್ಲೇ ಕೂತ್ಕೊಂಡೇ ಭಾಗವಹಿಸ್ಬೋದು. ಅದು ಕೂಡ ಸದ್ಯದಲ್ಲಿ ಒಂದು 3-4 ತಿಂಗಳು ಒಳಗಡೆ ಆದಷ್ಟು ಪ್ರಯತ್ನ ತುಂಬ ಜೋರಾಗಿ ನಡೀತಾ ಇದೆ. ನೋಡೋಣ, ದೈವಾನುಗ್ರಹ ನಿಮ್ಮೆಲ್ಲರ ಸಪೋರ್ಟು, ಸಹಾಯ ಸಹಕಾರ ಇದ್ದರೆ ನಮ್ಮ ಗೋಶಾಲೆ, ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್, ನಮ್ಮ ಯಾಗಶಾಲೆ ಎಲ್ಲ ಸಹ ಚೆನ್ನಾಗಾಗಲಿದೆ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿ ಆಗುತ್ತೆ. ಹೇಳಿದಲ್ಲ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಕನಸುಗಳಿರುತ್ತೆ. ನನ್ನ ಕನಸುಗಳೇನಿದ್ರೂ ಸಹ ಸಮಾಜ ಸೇವೆಯಲ್ಲಿ ಒಂದು ಒಳ್ಳೆಯ ದೇವತಾ ಒಂದು ಆರಾಧನೆಯಲ್ಲೇ ಇರುತ್ತೆ. ನನ್ನ ತಲೆಗಳೇನಿದ್ರೂ ಸಹ ನಮ್ಮ ಕನಸುಗಳು ಆ ನಿಮಿತ್ತವಾಗಿರುತ್ತೆ. ಇನ್ನೇನೋ ಲೌಕಿಕವಾದ ಕನಸುಗಳು ಸ್ವಲ್ಪ ಕಮ್ಮಿನೇ. ಸ್ವಲ್ಪ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡುವಂಥದ್ದು. ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಹಳ ಪ್ರಮುಖವಾಗಿ ನೋಡಿ, ಈ ವರ್ಷ ಭವಿಷ್ಯದಲ್ಲಿ ಬಹಳ ಪ್ರಮುಖವಾಗಿ ಜಾಬ್ ವಿಚಾರವಾಗಿ ನೋಡ್ಕೊಂಬರಕ್ಕೆ ಹೋದಾಗ ಶುಕ್ರನ ಒಂದು ಸ್ಥಿತಿ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಶುಕ್ರ ನಿಮಗೆ ಪರಮೋಚ್ಚ ಸ್ಥಿತಿಯಲ್ಲಿ, ಸಿಂಹರಾಶಿಗೆ ಉದ್ಯೋಗಕ್ಕೆ ಶುಕ್ರ ಬಹಳ ಪ್ರಮುಖ. ಸೊ ಅದರಿಂದ ನಿರುದ್ಯೋಗಿಯಾಗಿದ್ದೀರಿ, ಸಿಂಹರಾಶಿಯರು ಉದ್ಯೋಗ ಸಿಗಬೇಕಾ, ಮೊದಲ ಒಂದು 5 ತಿಂಗಳೊಳಗಡೆನೆ ನೀವು ಪ್ರಯತ್ನ ಮಾಡಿ ಜಾಬ್ ಸಿಗೋ ಸಾಧ್ಯತೆ ತೀರಾ ಜಾಸ್ತಿ ಇದೆ ನಿಮಗೆ. ಇಲ್ಲ ಆಲ್ರೆಡಿ ಜಾಬಲ್ಲಿದ್ದೀರಾ, ಪ್ರಮೋಷನ್ಗೋಸ್ಕರನೋ ಸ್ಯಾಲ್ರಿ ಹೈಕ್ಗೋಸ್ಕರನೋ ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀರಾ ಅಂತಂದರೆ ಖಂಡಿತವಾಗಿ ಮೊದಲ 4-5 ತಿಂಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನಾಗುತ್ತೆ, ಉದ್ಯೋಗದಲ್ಲಿ ವಿಚಾರದ ಜೊತೆಗೆ ನೀವು ಟ್ರಾನ್ಸ್ಫರ್ ವಿಚಾರವನ್ನು ಕೇಳ್ತಾ ಇರ್ತೀರಲ್ಲ, ಟ್ರಾನ್ಸ್ಫರ್ ವಿಚಾರದಲ್ಲಿ ಕೂಡ ನಿಮಗೊಂದು ಸ್ವಲ್ಪ ಅಲ್ಲಿ ನೀವು ಅನ್ಕಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಅನುಮಾನ. ಯಾಕೆಂದರೆ 7ನೇ ಮನೇಲಿ ರಾಹು ಬಂದ್ಬಿಡ್ತಾನೆ. ಸೊ ಟ್ರಾನ್ಸ್ಫರ್ ವಿಚಾರ ಬಂದಾಗ ಸ್ವಲ್ಪ ನನಗಲ್ಲಿ ಕಾರಕೋ ಭಾವ ನಾಶಾಯ ಅನ್ನೋ ಒಂದು ವಾಕ್ಯ ಸಪ್ತಮದ ರಾಹುಗೆ ಅಪ್ಲೈ ಆಗಿಬಿಟ್ರೆ ನೀವು ಒಂದೇ ಕಡೆ ಕೂತ್ಕೊಂಡ್ಬಿಡ್ಬೇಕಾಗತ್ತೆ, ಎಲ್ಲೂ ಅಲ್ಲಾಡೋಕ್ಕಾಗಲ್ಲ. ಒಂದೇ ಹಿಂಗಾಗತ್ತೆ. ಇಲ್ಲ ಕೆಲವರಿಗೆ ಸದ್ವಿರುದ್ಧವಾಗಿ ಒಂದು ಕಡೆ ಕೂತ್ಕೊಬೇಕಂತ ತುಂಬ ಪ್ರಯತ್ನ ಮಾಡ್ತಿರ್ತಾರೆ, ಬರ್ರೇ ತಿರುಗಾಟ ಥರ ಆಗ್ಬಿಡುತ್ತೆ ಅವ್ರಿಗೆ. ಅಂದರೆ ವಯಸ್ಸ ಆಗ್ಬಿಡುತ್ತೆ. ಕೆಲವು ಸಿಂಹರಾಶಿಯವರಿಗೆ ಫುಲ್ಲು ಹಿಂಗೆ, ಅಂದರೆ ಎಷ್ಟು ಬೇಕೋ ಅಷ್ಟು ಓಡಾಡಿ ಎಷ್ಟು ಬೇಕೋ ಅಷ್ಟು ಕೂತ್ಕೊಂಡು ಎರಡನ್ನೂ ಸರಿ ಮಾಡ್ಕೊಳ್ಳೋಣ ಅಂದರೆ ಆಗಲ್ಲ.
ಯಾಕೆ ಅದನ್ನು ಹೇಳ್ತಿರೋದು ಮೇ ನಂತರ, ಯಾಕಂದ್ರೆ ರಾಹು 7ನೇ ಮನೆ ಬರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಆ ಥರ ಆಗ್ಬಿಡುತ್ತೆ. ಆಮೇಲೆ ನನ್ನ ಅನಿಸಿಕೆ ಪ್ರಕಾರ ಸಿಂಹರಾಶಿಯವರಿಗೆ ಒಂದು ದೊಡ್ಡ ನೀವು ಯೋಚನೆ ಮಾಡಬೇಕಾದ ವಿಚಾರ, ಅಷ್ಟಮ ಶನಿ ಶುರುವಾಗತ್ತೆ ನಿಮಗೆ. ಏಪ್ರಿಲ್ 1ನೇ ತಾರೀಕಿಂದನೇ ನಿಮಗೆ ಅಷ್ಟಮ ಶನಿ ಸ್ಟಾರ್ಟ್. 2.5 ವರ್ಷಗಳ ಕಾಲದ ಮಹಾ ಅಷ್ಟಮ ಶನಿ ಪ್ರಭಾವ ನಿಮಗೆ ಏಪ್ರಿಲ್ 1ನೇ ತಾರೀಕಿನ ಶುರುವಾಗ್ಬಿಡುತ್ತೆ. ಹಾಗಂತ ಅಯ್ಯೋಯ್ಯೋ ಅಷ್ಟಮ ಶನಿ ಶುರುವಾಗೋಯ್ತು ಮುಗಿದೋಯ್ತು ಜೀವನ ಅನ್ನೋ ಅಷ್ಟು ಏನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಏನೋ ಗೊತ್ತಾ, ಅದು ಶುರುವಾಗಿ ಕರೆಕ್ಟಾಗಿ 1.5 ತಿಂಗಳಿಗೆ ನಿಮಗೆ ಗುರುಬಲವು ಶುರುವಾಗ್ಬಿಡುತ್ತೆ. ಲಾಭಸ್ಥಾನದಲ್ಲಿ ಪಂಚಮಾಧಿಪತಿಯಾದ ಗುರು ಬಂದು ಲಾಭಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಸೊ ದೋಷಾನ್ ಲಕ್ಷಾನ್ನ ಪ್ರಹರಂತಿ, 1,00,000 ದೋಷಗಳಿದ್ರೂ ಗುರು ಪರಿಹಾರ ಮಾಡ್ತಾನೆ. ಸೊ ಆದ್ದರಿಂದ ಅಷ್ಟಮ ಶನಿಯನ್ನು ಸಂಪೂರ್ಣವಾಗಿ ಗುರುಗ್ರಹ ನಿಗ್ರಹ ಮಾಡಿ ನಿಮಗೆ ಅಷ್ಟಮ ಶನಿಯ ದುಷ್ಪ್ರಭಾವ ಬಾರದಂತೆ ಕಾಪಾಡುವಲ್ಲಿ ಗುರು ಯಶಸ್ವಿ ಆಗ್ತಾನೆ. ಹಾಗಂತ ಶನಿಯನ್ನು ನೀವು ತೊಂದರೆ ಇಲ್ಲ ಅಂತ ಬಿಡ್ಲಿಕ್ಕೆ ಬರಲ್ಲ. ನೀವು ಶನಿ ಆರಾಧನೆ ಮಾಡೋದು ಮಾಡಲೇಬೇಕು, ಗುರು ಸಹ ಕಾಪಾಡ್ತಾನೆ ಅನ್ನುವಂಥದ್ದು. ಇಲ್ಲಿ ಗಮನಿಸಬೇಕಾಗಿದ್ದು, ಈ ವರ್ಷದಲ್ಲಿ ದಯವಿಟ್ಟು ಹೇಳ್ತೇನೆ, ಅನಾವಶ್ಯಕ ಸಾಲಗಳನ್ನು ಮಾಡಬೇಡಿ. ಅತ್ಯಂತ ಅವಶ್ಯಕತೆ ಇದ್ದರೂ ಸಹ ಸಾಲ ಇಲ್ಲದೇನೆ ಹೆಂಗಾರು ಮಾಡಿ ಮುಗಿಸ್ಬಿಡೋಣ ಅಂತ ನೋಡ್ರಿ. ಗಂಜಿ ಕುಡಿದ್ರೂ ಸಾಕು, ನನ್ನ ಪರವಾಗಿಲ್ಲ, ನಾನು ಸಾಲ ಮಾತ್ರ ಮಾಡಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತೀನಿ ಅನ್ನುವ ಒಂದು ಕ್ರಮವನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ನೀವು ಅತ್ಯಂತ ಅವಶ್ಯಕ, ನಿಮಗೆ ಅತ್ಯಂತ ಅವಶ್ಯಕ. ಸೊ ದಯವಿಟ್ಟು ಈ ಒಂದು ವಿಚಾರಗಳ ಬಗ್ಗೆ ಗಮನ ಹರಿಸಿ ನೀವು ಸಿಂಹರಾಶಿಯವರು. ಇಲ್ಲಿ ಆರೋಗ್ಯ ಬಾಧೆಯನ್ನು ಕೊಡ್ತಕ್ಕಂಥದ್ದೇ ಅಷ್ಟಮ ಶನಿ. ಆದರೆ ಅಷ್ಟಮಾಧಿಪತಿಯಾದಂಥವನು ಲಾಭದಲ್ಲಿರ್ತಾನೆ. ಆದ್ದರಿಂದ ನಿಮ್ಮ ಆರೋಗ್ಯ ಪರವಾಗಿಲ್ಲ. ಇದೇನು ತೋರಿಸುತ್ತೆ ಗೊತ್ತಾ, ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳು ನಿಮಗೆ ತೋರಿಸುತ್ತೆ ಸ್ಟಾರ್ಟಿಂಗಲ್ಲಿ. ಸಿಂಪ್ಟಮ್ಸ್ ಅಂತಾರಲ್ಲ ಆ ಥರ ಲಕ್ಷಣಗಳು, ಆರೋಗ್ಯ ಬಾಧೆಗೆ ಲಕ್ಷಣಗಳು. ನೀವು ಅದನ್ನು ತಾತ್ಸಾರ ಮಾಡಬಾರ್ದು. ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಕಂಡರೂ ಸಹ ತಕ್ಷಣ ಉತ್ತಮ ವೈದ್ಯರನ್ನು ನೀವು ಭೇಟಿ ಮಾಡಿ ವೈದ್ಯಕೀಯ ಚಿಕಿತ್ಸೆ ಏನಿದೆ ಅದನ್ನು ಪಡೆದುಕೊಂಡು ವೈದ್ಯರು ಏನು ಹೇಳ್ತಾರೋ ಅದರಂತೆ ಚಾಚೂ ತಪ್ಪದಂತೆ ಅದನ್ನು ಪಾಲಿಸಬೇಕು ಅಷ್ಟಮ ಶನಿ ಮುಂದಿದ್ದಾಗ. ಇನ್ನೂ ಒಂದು ಹೇಳ್ತೇನೆ, ನೀವು ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಒಂದು ಪರಿಹಾರ ಏನು ಗೊತ್ತಾ, ಪಂಚಕರ್ಮ ಚಿಕಿತ್ಸೆ. ದಯವಿಟ್ಟು ಹೇಳ್ತೇನೆ, ನಿಮಗೆ ಪರಿಚಯ ಇರ್ತದೋ ಅಲ್ಲಿ ಉತ್ತಮವಾದಂತಹ ಒಂದು ಏನು ಆಸ್ಪತ್ರೆಗಳನ್ನು ಅಥವಾ ಇದನ್ನು ನೋಡ್ಕೊಂಡು ಸಂಸ್ಥೆಗಳನ್ನ ನೋಡಿಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡ್ರೆ ಅಂದರೆ ಸಮಸ್ಯೆ ಆಗೋದನ್ನು ಲೇಟ್ ಇದೆ, ಬಟ್ ಸ್ಟಾರ್ಟಿಂಗಿಂದನೇ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳೋ ರೀತಿಯಲ್ಲಿ ಮೊದಲೇ ಒಂದಿಷ್ಟು ನೀವು ಇದು ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗುವ ಸಮಸ್ಯೆ ಆರೋಗ್ಯ ಬಾಧೆ ಚಿಕ್ಕ ಪ್ರಮಾಣದಲ್ಲಿ ಮುಗಿದೋಗ್ಬಿಡುತ್ತೆ. ಅದ್ರ ಬಗ್ಗೆ ಗಮನಿಸಬೇಕು ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಕೇತು ಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಕೇತು ಗ್ರಹ ನಿಮ್ಮ ರಾಶಿಯಲ್ಲಿದ್ದಾಗ ಏನಾಗ್ಬಿಡುತ್ತೆ ಗೊತ್ತಾ, ತುಂಬ ಸಿಡಿಸಿಮಿಡಿ ಕೊಡೋದು, ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೂ ಒಂಥರ ಅಸಹನೆಯನ್ನು ತೋರಿಸೋದು. ಮೊದಲೇ ಸಿಂಹರಾಶಿಯವ್ರು ನೀವು ಥರ ಫಿರೋಷಿಯಸ್ ಆಗಿ ಇದಾಗಿರ್ತೀರಿ, ಸಿಂಹದಂಗೆ ಒಳ್ಳೆ ಇದಾಗಿರ್ತೀರ. ಈ ಚಿಕ್ಕ ಪುಟ್ಟ ವಿಚಾರಗಳಿಗೂ ಅಸಹನೆ, ಒಂದೇ ಸಲ ಹೇಳೋದನೋ ಅನ್ನೋ ಥರನೋ, ಅಥವಾ ಯಾರು ಏನೋ ಒಂದು ಕೇಳಿದಾಗ ಅವ್ರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಗೊತ್ತಾ, ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಒಂದು ಇದು ಸ್ಟೇಟ್ ಆಗ್ಬಿಡೋದು. ಅಂದರೆ ನೀವು ಸರಿ ಇಲ್ಲ, ಅಯ್ಯೋ ನೀವು ಒಂಥರ ಮೆಂಟ್ಲು, ಅಥವಾ ಏನು ಹೇಳ್ತಾರೆ, ಇವು ಮಾತಾಡ್ರೆ ಮೈಮೇಲೆ ಬರ್ತಾನೆ ಅಯ್ಯಪ್ಪ, ಮಾತಾಡ್ರೆ ಮೈಮೇಲೆ ಬರ್ತಾರೆ ಅಯ್ಯಮ್ಮ, ನಾವೇನೋ ಹೇಳಿದ್ರೆ ಅವರೇನೋ ತಿಳ್ಕೊಂತಾರೆ, ಅವ್ರು ಸವಾಸ ಬೇಡಪ್ಪ ಅಂತ ಜನ ನಿಮ್ಮಿಂದ ದೂರ ಆಗ್ಲಿಕ್ಕೆ ಶುರುವಾಗ್ಬಿಡ್ತಾರೆ. ನೀವು ಅನ್ಕೊಂಬೋದ್ರೆ ಹೋದ್ರೆ ಹೋಗ್ಲಿ ಬಿಡ್ರಿ ಅಂತ. ತಪ್ಪು. ನಾವು ಬೇಡ ಅಂದ್ಕೊಂಡಿರೇ ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಅಷ್ಟಮ ಶನಿಯೆಲ್ಲ ಇದ್ದಾಗ ನಾವು ಮೂರ್ಖತ್ವ ಮಾಡಬಾರ್ದು. ಪ್ರತಿಯೊಬ್ಬರೂ ಯಾವ ಟೈಮಲ್ಲಿ ಯಾರು ನಮಗೆ ಬೇಕಾಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವ ಕೊಡಬೇಕು. ಅವರು ಅತ್ಯಂತ ಕೆಳಗಿನ ಮಟ್ಟ ಅಂತ ನೀವು ಅಂದುಕೊಳ್ಳುವ ರೀತಿಯ ಕೆಳಗಿನ ಮಟ್ಟದ ಉದ್ಯೋಗದಲ್ಲಿ ಯಾವುದೂ ಕೆಳಗೆ ಮೇಲೆ ಇಲ್ಲ, ಎಲ್ಲವೂ ಕಾಯಕವೇ ಕೈಲಾಸ. ಆದರೆ ನಿಮ್ಮ ಲೆಕ್ಕದಲ್ಲೇ ಇದು ಭಾಳ ಚಿಕ್ಕ ಜಾಬು, ಇವನು ಭಾಳ ಕೆಳಗಿನ ಪೊಸಿಷನಲ್ಲಿದ್ದಾನೆ ಅಂದರೆ ಅವ್ರಿಗೂ ಗೌರವ ಕೊಡಬೇಕು, ಅವ್ರಿಗೂ ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ನಿಮಗಿಂತ ಹೈಯರ್ ಅಥಾರಿಟೀಸ್ ನಾನು ಅವರಿಗೆಲ್ಲ ಬಕೆಟ್ ಹಿಡಿಯಲ್ಲ, ನಾನೆಲ್ಲ ಅವರಿಗೆಲ್ಲ ಜೈ ಏನೆಲ್ಲ ಹೋಗೋ ಆ ಮನಸ್ಥಿತಿ ಬೇಡ. ಗೌರವ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಆಯ್ತಲ್ವಾ? ಗೌರವವನ್ನು ಕೊಡಬೇಕು, ಮೇಲಿನವ್ರಿಗೂ ಗೌರವ ಕೊಡಬೇಕು, ಕೆಳಗಿನವ್ರಿಗೂ ಗೌರವ ಕೊಡಬೇಕು. ನಿಮ್ಮ ಗೌರವವನ್ನು ಸ್ವೀಕರಿಸಿ ಅವ್ರು ಮತ್ತೆ ವಾಪಸ್ ನಿಮಗೆ ಬೈದರೂ ಸಹ ನೀವು ಕೆಟ್ಟದಾಗ ರಿಯಾಕ್ಟ್ ಆಗ್ಲಿಕ್ಕೆ ಹೋಗಬಾರ್ದು. ಭಗವಂತ ಬಿಡಿ ಪರವಾಗಿಲ್ಲ ನೋಡ್ಕೊಳ್ಳೋಣ, ದೇವ್ರು ಒಳ್ಳೇದು ಮಾಡಲಿ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಓಡಬೇಕು. ನೀವು ಅಲ್ಲಿ ಪ್ರವೋಕ್ ಆಗಿ ಜಗಳಕ್ಕೆ ಹೋದರೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ರಾಶಿಗೆ ಕೇತು ಸಂಚಾರ ಇದು ಭಯಂಕರ ಸಮಸ್ಯೆದಾಯಕವಾಗಿರುತ್ತೆ. ಯಾಕಂದರೆ ನಿಮ್ಮ
ನಿಮ್ಮ ನೇಚರ್ ವ್ಯತ್ಯಾಸ, ನಿಮ್ಮ ಗುಣ ಸ್ವಭಾವಗಳೇ ಬದಲಾಗ್ಬಿಡುತ್ತೆ. ಅದ್ರ ಬಗ್ಗೆ. ಆಮೇಲೆ ಸಪ್ತಮದ ರಾಹುವಿನ ಪೂರ್ಣ ದೃಷ್ಟಿ ಬಿದ್ದಾಗಲೂ ಅಷ್ಟೇ, ನೀವು ತುಂಬ ಹೈಪರ್ ಆ್ಯಕ್ಟಿವ್ ವ್ಯಕ್ತಿ. ನಿಮಗೆ ಸುಮ್ಮನೆ ಆಲಸ್ಯ ಮಾಡಿಕೊಂಡು ಒಂದು 10 ಗಂಟೆವರೆಗೆ ಮಲ್ಕೊಳೋದಲ್ಲ, ನಿಮ್ಗೆ ಆಗಲ್ಲ. ನೀವು ಪಟ್ಟ 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 ಇರ್ಬೇಕು. ನೀವು ಒಂಥರ ಚುರುಕಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಸಪ್ತಮದ ರಾಹು ನಿಮ್ಮನ್ನೇನು ಮಾಡಿಬಿಡುತ್ತೆ, ಅಷ್ಟಮದ ಶನಿ ಸಪ್ತಮದ ರಾಹು ನಿಮ್ಮನ್ನು ಮಲಗಿಸ್ಬಿಡ್ತದೆ. ಅಯ್ಯೋ ನೋಡೋಣ ಬಿಡು, ಮಾಡೋಣ ಬಿಡು ಅಂದರೆ ನಿಮ್ಮಲ್ಲಿ ಚೈತನ್ಯ ಶಕ್ತಿಯನ್ನೇ ಕುಂದಿಸ್ಬಿಡುತ್ತೆ. ಜೊತೆಗೆ ಅಜೀರ್ಣವನ್ನು ಶುರು ಮಾಡಿಬಿಡುತ್ತದೇನೆ. ತಿಂದಿದ್ದು ನೀವು ಓಡಾಡ್ತಿರ್ತಾನೆ ಜೀರ್ಣ ಆಗೋದು. ಎಲ್ಲಿ ನೀವು ಓಡಾಡೋದಿಲ್ಲ ಅಂದರೆ ತಿಂದಿದ್ದೇ ಜೀರ್ಣ ಆಗುತ್ತೆ, ಅಜೀರ್ಣ ಶುರುವಾಗುತ್ತೆ, ಆಸಿಡಿಟಿ ಶುರುವಾಗುತ್ತೆ, ಹಾರ್ಟ್ ಬರ್ನ್ ಎದೆ ಉರಿ ಶುರುವಾಗುತ್ತೆ. ಒಂದೇ ಕಡೆ ಕೂತು 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 ಕಿಡ್ನಿ ಸ್ಟೋನ್ ಶುರುವಾಗುತ್ತೆ. ಎಲ್ಲ ಲೈಫ್ ಸ್ಟೈಲಿಂದ ನೋಡಿ. ಗ್ರಹಗಳು ಹೆಂಗ್ರಿ ಇದು ಮಾಡುತ್ತೆ ಅಂದರೆ, ಗ್ರಹಗಳು ಫಸ್ಟು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದು, ಆ ಮನಸ್ಸು ನಿಮ್ಮ ಶರೀರದ ಆ್ಯಕ್ಟಿವಿಟೀಸ್ ಮೇಲೆ ಪ್ರಭಾವ ಬಿದ್ದು, ನಿಮ್ಮ ಆಹಾರ ಕ್ರಮದ ಮೇಲೆ ಪ್ರಭಾವ ಬಿದ್ದು, ನಿಮ್ಮ ಜೀವನ ಕ್ರಮದ ಮೇಲೆ ಪ್ರಭಾವ ಬಿದ್ದು, ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಹಿಂಗೆಲ್ಲ ಲಿಂಕ್ ಅದು. ಸಿಂಹರಾಶಿಯವರು ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. 7ನೇ ಮನೆ ರಾಹು ಬರ್ತಾನೆ ಒಂದು 6 ತಿಂಗಳಿಗೆ, ನನ್ನ ರಾಶಿಗೆ ಕೇತು ಬರ್ತಾನೆ ಒಂದು 6 ತಿಂಗಳಿಗೆ, 8ನೇ ಮನೆ ಶನಿ ಹೋಗ್ತಾನೆ ಒಂದು 3 ತಿಂಗಳಿಗೆ, 11ನೇ ಮನೆಗೆ ಗುರು ಬರ್ತಾನೆ ಒಂದು 5-6 ತಿಂಗಳಿಗೆ. ಇದೆಲ್ಲ ಅಂದರೆ ಪಾಸಿಟಿವ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು, ನೆಗೆಟಿವ್ ಎಲ್ಲ ಬರೋದ್ರಂಗೆ ನೋಡ್ಕೊಳ್ಬೇಕು. ಅದರಿಂದ ಗುರುಬಲ ಹೌದು ನಿಮ್ಮನ್ನು ಕಾಪಾಡುತ್ತೆ, ಆದರೆ ಅದರ ಮೇಲೆ ಪೂರ್ಣವಾಗಿ ಅದನ್ನು ನಂಬ್ಕೊಂಡೆ ಜೀವನ ಮಾಡ್ತೀನಿ ಅನ್ನೋದು ತಪ್ಪು. ಇದು ಒಂದು ಕಡೆ. ಆದರೆ ಇನ್ನೊಂದು ನೀವು ಗಮನಿಸಬೇಕಾದಂಥ ವಿಚಾರ, ಪಿತ್ರಾರ್ಜಿತ ಆಸ್ತಿಗಾಗಲಿ ಭೂಮಿಗಾಗಲಿ ದಯವಿಟ್ಟು ನೀವು ಪ್ರಯತ್ನನೇ ಮಾಡೋಕ್ಕೆ ಹೋಗಬೇಡಿ. ಈ ಒಂದು 4-5 ತಿಂಗಳು ಸ್ಟಾರ್ಟಿಂಗಲ್ಲಿ ಆಯ್ತಲ್ವಾ, ಸ್ವಲ್ಪ ಸಮಸ್ಯೆ ಆಗ್ಬಿಡುತ್ತದೆ ನಿಮಗೆ. ಪಿತ್ರಾರ್ಜಿತ ಆಸ್ತಿ ಸುದ್ದಿಗೆ ಹೋಗಕ್ಕೆ ಹೋದರೆ, ಅಥವಾ ಸೈಟ್ ಖರೀದಿ ಮಾಡೋದು, ಸೈಟ್ ಮಾರಾಟ ಮಾಡೋದು, ಭೂಮಿ ಬೇಡ. ಆಲ್ರೆಡಿ ಸೈಟ್ ಇದೆ, ಮನೆ ಕಟ್ಸ್ಲಿಕ್ಕೆ ಶುರು ಮಾಡ್ತೀನಿ ಅಂತಂದರೆ 6 ತಿಂಗಳಿಂದ 8 ತಿಂಗಳ ಒಳಗಡೆ ನೀವು ಮನೆ ಮುಗಿಸ್ತೀರಾ, ಶುರು ಮಾಡಿ. ಇಲ್ಲಾಂದರೆ ಶುರು ಮಾಡಬೇಡಿ. ಅಷ್ಟಮ ಶನಿ ಆಗಲೂ ಕಷ್ಟ ಆಗುತ್ತೆ, ನಾನು ಇಲ್ಲ ಅನ್ನಲ್ಲ. ಅದ್ರ ಗುರುಬಲ ಎಲ್ಲೋ ಒಂದು ಕಡೆ ನಿಮಗೆ ಕಂಪ್ಲೀಟ್ ಮಾಡಿ. ಚಿಕ್ಕ ಚಿಕ್ಕ ಮನೆ ಆದರೆ ನಾನು ಹೇಳೋವಂಥದ್ದು ಮಾಡ್ಕೋಬೋದು. ದೊಡ್ಡ ಮನೆ ಕಟ್ಸ್ತೀನಿ, ಒಂದು 60-40 ಒಂದು 4-5 ಫ್ಲೋರ್ ಕಟ್ಸ್ತೀನಿ ಅಂತಂದರೆ ಅದನ್ನ 2-3 ವರ್ಷದ ವಿಚಾರ ಆಗಿಬಿಟ್ಟಿರುತ್ತೆ. ಅಷ್ಟಮ ಶನಿ ದಯವಿಟ್ಟು ಬೇಗ ತಿಳ್ಕೊಳ್ಳಿ. ಅದು ಕೈ ಹಾಕಕ್ಕೆ ಹೋಗ್ಬಿಡಿ. ಅದಕ್ಕೆ ಹೀಗೆ ಮುಗಿಸ್ಕೊಂಡ್ಬಿಡ್ಬೇಕಲ್ಲ. ಚಿಕ್ಕ ಮನೆಗಳಾದರೆ ಮುಗಿಸ್ಕೊಂಬಿಡಿ, ತೊಂದರೆ ಇಲ್ಲ. ಬೇಗ ಸ್ಟಾರ್ಟ್ ಮಾಡಬೇಕು, ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಗುರುಬಲ ಇಲ್ಲದೆ ಹೋದರೂ ಪರವಾಗಿಲ್ಲ, ಜನವರಿಯಲ್ಲೇ ಶುರು ಮಾಡ್ಕೊಂಡ್ಬಿಡ್ಬೇಕು. ಸೊ ಗುರುಬಲ ಇದ್ದಾಗ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ ಅದು, ಆಯ್ತಲ್ವಾ. ಬಟ್ ಭೂಮಿ ಸೈಟನ್ನು ಖರೀದಿ ಮಾಡ್ತೀನಿ ಅಂದರೆ ನೋ, ಅದು 4-5 ತಿಂಗಳು ಬೇಡವೇ ಬೇಡ. ಗುರುಬಲ ಬಂದಮೇಲೆ ಮಾಡ್ಕೊಳ್ಳಿ ಸೈಟ್ ಖರೀದಿ. ಸಾಲ ಮಾಡಿ ಸೈಟ್ ಖರೀದಿ ಮಾಡ್ತೀನಿ ಅಂದರೆ ಅದು ಕೂಡ ಅಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿಲ್ಲ ಸೈಟ್ ಖರೀದಿ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಯಾವುದೋ ಸೇವಿಂಗ್ಸ್ ಇದೆ ಅಥವಾ ಬೇರೆ ಯಾವುದೋ ದುಡ್ಡು ಬರೋದಿದೆ, ಮತ್ತೊಂದೇನೋ ಇದು ಚಿಕ್ಕ ಪ್ರಮಾಣದಲ್ಲಿ ಸಾಲ ಅಷ್ಟೇ, ತೀರಿಸ್ಬಿಡ್ತೀನಿ, ಅದನ್ನು ಅಫೋರ್ಡಬಲ್ ಅಂದರೆ ಮಾತ್ರ ಯೋಚನೆ ಮಾಡಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಯಾವುದೇ ದೊಡ್ಡ ನಿರ್ಧಾರಗಳು ತೆಗೆದುಕೊಳ್ಬೇಡಿ. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನನ್ನು ಕೊಡೋ ನಂಬರ್ಗೆ ನಿಮ್ಮ ವಾಟ್ಸಪ್ ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡಿ, ಫೋನ್ ಕನ್ಸಲ್ಟೇಷನ್ ಅಥವಾ ನೇರ ಭೇಟಿ ಮಾಡಿ, ಗುರುಗಳ ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ಬೋದಾ, ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀನೋ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಏನೋ ಒಂದು ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್. ನಿಮ್ಮ ಜಾತಕ ಅದಕ್ಕೆ ಸೂಟ್ ಆಗುತ್ತಾ, ಗೋಚಾರ ಫಲ ಒಂದು ಕಡೆ, ವೈಯಕ್ತಿಕ ಜಾತಕ ಅದಕ್ಕೆ ಸೂಟ್ ಆಗುತ್ತಾ, ಏನು ಹೇಳ್ತಿದೆ ನಿಮ್ಮ ಜಾತಕ, ಇದೆಲ್ಲ ನೋಡಿಸ್ಕೊಳ್ಳಿ. ಗುರುಬಲ ಇರ್ತದೆ ಅಂತಂದರೆ ನೀವು ನೋಡಿ, ಸಿಂಹರಾಶಿ ವಿಚಿತ್ರ ಪರಿಸ್ಥಿತಿ ಏನು ಗೊತ್ತಾ, ಅಷ್ಟಮ ಶನಿ ಬಂದ ನಂತರ ಗುರುಬಲ ಬರೋದ್ರಿಂದ ನೀವು ಗುರುಬಲ ಬಂದಮೇಲೆ ಮದುವೆ ಆಗ್ತೀನಿ, ಗುರುಬಲ ಬಂದಮೇಲೆ ಹುಡುಕ್ತೀನಿ ಅಂತಂದರೆ ಅಷ್ಟಮ ಶನಿ ಬಂದ ಮೇಲೆ ಹುಡುಗಿನ ಹುಡುಕಬೇಕಾಗುತ್ತೆ, ಅಥವಾ ಮದುವೆಗೆ ನಾನು ಹೇಳ್ತಿರೋದು, ಅಥವಾ ಹುಡುಗನ ಹುಡುಕ್ತೀನಿ ಅಂದರೆ, ಈಗ ನೀವು ಸಿಂಹರಾಶಿಯ ಸ್ತ್ರೀ ಹುಡುಗಿ ಮದುವೆ ಆಗಬೇಕು, ಹುಡುಗನ ಹುಡುಕಬೇಕು ಅಂದರೆ ಅಷ್ಟಮ ಶನಿಯಲ್ಲೇ ಹುಡುಕಬೇಕಾಗತ್ತೆ. ಗುರುಬಲ ಬಂದಮೇಲೆ ಹುಡುಕ್ತೀನಿ ಅಂದರೆ, ಮುಂಚೆನೇ ಹುಡುಕ್ತೀನಿ ಅಂದರೆ 7ನೇ ಮನೇಲಿ ಶನಿ ಕೂತ್ಕೊಂಡಿರ್ತಾನೆ. ಸೊ ಅಂತಹ ಇದ್ರ ಪೀರಿಯಡ್ ಅಲ್ಲ ವಿವಾಹದ ವಿಚಾರದಲ್ಲಿ ನಾನು ಅನಿಸಿದ್ದಕ್ಕೆ ಪ್ರಕಾರ. ಬಟ್ ಆದರೂ ಗುರುಬಲ ನಿಮ್ಮನ್ನು ಕಾಪಾಡ್ತದೆ. ಇನ್ನು ಮದುವೆ ಅನಿವಾರ್ಯತೆ ಇರತಕ್ಕಂಥವ್ರಿಗೆ, ವಯಸ್ಸಾಗೋಯ್ತು ಅಂತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಹೇಳ್ತೀನಿ, ಮೇ ನಂತರ ಪೂರ್ಣವಾದ ಗುರುಬಲ ಏನು ಬರ್ತದಲ್ಲ ನಿಮಗೆ ವಿವಾಹಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಕಡ್ಡಾಯವಾಗಿ ನೀವು ಮದುವೆ ಆಗುವಂತಹ ಹುಡುಗ ಅಥವಾ ಹುಡುಗಿ ಜಾತಕವನ್ನು 1-4 ಸಲ ಚೆಕ್ ಮಾಡಿಸ್ಕೊಂಡು ಓಕೆ ಅಂತಂದು ದೇವರಲ್ಲಿ ಪ್ರಸಾದ ತಗೊಂಡ ಮೇಲೆ ಮದುವೆ ಆಗಿ, ಅಲ್ಲಿ ತನಕ ಮದುವೆ ಆಗಬೇಡಿ, ಆಯ್ತಲ್ವ. ಅಷ್ಟೆಲ್ಲ ಬೇಕು, ಸ್ವಲ್ಪ ಮುಂಜಾಗ್ರತಾ ಕ್ರಮಗಳು ಜಾಸ್ತಿ ಬೇಕು. ಸಂತಾನಕ್ಕೆ ಪ್ರಯತ್ನ ಮಾಡೋರಿಗೂ ಸಹ ಅಷ್ಟೇ, ಏಪ್ರಿಲ್ ನಂತರ ಖಂಡಿತ ಸಂತಾನ ಪ್ರಯತ್ನ ಮಾಡಬಹುದು. ಸ್ವಲ್ಪ ಆರೋಗ್ಯ ಕ್ರಿಟಿಕಲ್ ಆಗಿ ಹಂಗೆ ಡಾಕ್ಟ್ರುಗಳು ಎದುರಿಸ್ತಾರೆ, ಮತ್ತೆ ವಾಪಸ್ ಸರಿ ಹೋಗುತ್ತೆ, ಮತ್ತೇನೋ ಪ್ರಾಬ್ಲಮ್, ಮತ್ತೆ ವಾಪಸ್ ಸರಿ ಹೋಗುತ್ತೆ. ಅಷ್ಟಮ ಶನಿ ಆದ್ದರಿಂದ ಒಂದು ಕಡೆ ಅಷ್ಟಮ ಶನಿ ಹಾಳು ಮಾಡ್ತಾ ಇರುತ್ತೆ, ಇನ್ನೊಂದು ಕಡೆ ಗುರುಬಲ ಅದ್ರ ಸರಿ ಮಾಡ್ತಾ
ಗರ್ಭರಕ್ಷೆ, ಅದಕ್ಕೆ ಗರ್ಭರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿಕೊಂಡು ಸಂತಾನ ಆದರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಖಂಡಿತ ಒಳ್ಳೆಯದಾಗೇ ಆಗುತ್ತೆ ನಿಮಗೆ. ಸಂತಾನಕ್ಕೆ ಪ್ರಯತ್ನ ಮಾಡಿ, ಆಯ್ತಲ್ವಾ, ಆಗುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೇಳ್ತೀನಿ, ದಯವಿಟ್ಟು 2025ನೇ ಇಸ್ವಿಲಿ ಸಿಗುತ್ತೆ ಅಂತ ಭಯಂಕರ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಚಿಕ್ಕದಾಗೆ ವ್ಯವಹಾರ ಮಾಡ್ಕೊಂಡು ಹೋಗಿ. ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆನೂ ಮಾಡಬೇಡಿ, ದೊಡ್ಡ ಪ್ರಮಾಣದಲ್ಲಿ ಸಾಲನೂ ಮಾಡೋಕ್ಕೆ ಹೋಗಬೇಡಿ. ಸಾಲ ಕೊಡೋದು, ಸಾಲ ತಗೊಳ್ಳೋದು, ಸಾಲ ಕೊಡಿಸೋದು, ಇದು ಮೂರು ಕೂಡ ನೋ, ರಿಸ್ಟ್ರಿಕ್ಷನ್ ಇದೆ. ನೀವು ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಸಿಂಹರಾಶಿಯವರು ಮಾಡಿದ್ರೋ ಕೆಟ್ರಿ ಕೆಲಸ ಅಂತ ಅರ್ಥ. ಮುಗಿದ ಕತೆ ಅಷ್ಟೇ. ಇನ್ನು 2.5 ವರ್ಷ ನರಕ ಆಗಿಬಿಡುತ್ತೆ. ನೀವು ಸಾಲ ಮಾಡಿದ್ರೂ ನರಕನೇ, ಸಾಲ ಕೊಟ್ಟರು ನರಕನೇ, ಸಾಲ ಕೊಡಿಸಿದ್ರು ನರಕನೇ. ಇದು ಮೂರು ಸಹ, ಮೂರಲ್ಲಿ ಯಾವ ಒಂದನ್ನೂ ಮಾಡಬಾರ್ದು ನೀವು, ಗೊತ್ತಾಯ್ತಲ್ವಾ. ನೆನ್ಪಿಟ್ಕೊಳ್ಳಿ. ಸಾಲದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲೂ ಅಷ್ಟೇ. ಚಿಕ್ಕ ಪ್ರಮಾಣದ ಹೂಡಿಕೆ, ಈಗ ನಿಮ್ಮ ಹತ್ರ 100 ರೂಪಾಯಿ ಇದೆ, ಅದರಲ್ಲಿ 10-20 ರೂಪಾಯಿ ಅಷ್ಟೇ ಹೂಡಿಕೆ. 12 ರೂಪಾಯಿ ಅಂದರೆ 2-3 ರೂಪಾಯಿ ಏನು ಪ್ರಾಫಿಟ್ ಬರುತ್ತೋ ಅಷ್ಟರಲ್ಲೇ ಜೀವನ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಒಂದು 4-5 ತಿಂಗಳು ಶುಕ್ರನ ಪರಮೋಚ್ಚ ಸ್ಥಿತಿ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ದುಡ್ಡು ಬಂದ್ಬಿಟ್ಟು, ತುಂಬ ಚೆನ್ನಾಗಿ ಪ್ರಾಫಿಟ್ ಆಗಿಬಿಟ್ಟು, ಸಿಕ್ಕಾಪಟ್ಟೆ ಪ್ರಾಫಿಟಿನ ಜೊತೆಗೆ ಒಂದಿಷ್ಟು ಸಿಕ್ಕಾಪಟ್ಟೆ ಸಾಲಗಳು ಮಾಡಿ ಇನ್ವೆಸ್ಟ್ ಮಾಡಿ ಏನೋ ಮಾಡೋಕ್ಕೆ ಹೋಗ್ತೀರಾ. ಆ ಸರ್ಕಸ್ ಎಲ್ಲ ಅಷ್ಟಮ ಶನಿ ಆದಮೇಲೆ ಇಲ್ಲಿಗೆ ಬರುತ್ತದು. ಆಮೇಲೆ ಗುರುಳೇ ನನಗೆ ಇಲ್ಲಿಗೆ ಬಂದುಬಿಟ್ಟಿದೆ, ಏನು ಮಾಡಿ, ಏನಾದ್ರು ಕಾಪಾಡಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮೊದಲೇ ಎಚ್ಚರಿಕೆ ತೊಗೋಬೇಕು. ಆಮೇಲೆ ಸಮಸ್ಯೆ ಬಂದಮೇಲೆ ಸರಿಯಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋದಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕು ನೀವು, ಇದೆಲ್ಲ ಗಮನಿಸಬೇಕು ನೀವು, ಗೊತ್ತಾಯ್ತಲ್ವಾ. ಈ ರೈತರಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ, ಆಮೇಲೆ ಇದು ಮತ್ತು ಈ ಹೋಟೆಲ್ ಇಂಡಸ್ಟ್ರಿ ನಡೆಸ್ತಕ್ಕಂಥವ್ರಿಗೆ ಎಲ್ಲ, ಈ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವ್ಯಾಪಾರ, ಅದರ ಒಂದು ಅಲ್ಲೇ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು, ಏನೇ ಎಲೆಕ್ಟ್ರಿಕ್ ಎಲ್ಲದಕ್ಕೂ ಸಹ, ಇವರಿಗೆಲ್ಲ ದವಸ ಧಾನ್ಯ ಮಾರಾಟ ಮಾಡೋರಿಗೆ ಎಲ್ಲರಿಗೂ ಕೂಡ ಒಂದು ಸ್ಟಾರ್ಟಿಂಗಲ್ಲಿ ಒಂದು 4-5 ತಿಂಗಳು ಚೆನ್ನಾಗಿಲ್ಲ. ಸೊ ಬಿಸ್ನೆಸ್ ಎಲ್ಲ ಅಷ್ಟು ಚೆನ್ನಾಗಿ ಆಗಲ್ಲ, ವ್ಯವಹಾರಗಳು ಅಷ್ಟು ಚೆನ್ನಾಗಿ ಆಗಲ್ಲ. ನಂತರ ಒಂದೊಂದಾಗಿ ಸರಿ ಹೋಗ್ತಾ ಬರುತ್ತೆ. ನಮ್ಮ ಮಾಸ ಭವಿಷ್ಯ ವಿಡಿಯೋ ನೋಡ್ತಾ ಇರಿ. ನಿಮಗೆ ಪ್ರತಿಯೊಂದು ಮಾಸದಲ್ಲೂ ನಾನು ಕರೆಕ್ಟಾಗಿ ಹೇಳ್ತಾ ಇರ್ತೀನಿ, ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದಾಗುತ್ತೆ, ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದಾಗುತ್ತೆ. ಒಳ್ಳೆಯದಾಗಬೇಕು ಅಂದರೆ ಏನು ಮಾಡಬೇಕು, ಕೆಟ್ಟದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ಹೇಳ್ತಾ ಇರ್ತೀನಿ. ಆದರೆ ಇಡೀ 2025ನೇ ಇಸ್ವಿಯಲ್ಲಿ ಬ್ಲೂ ಕಲರ್ ಅವಾಯ್ಡ್ ಮಾಡಿಬಿಡಿ, ಫುಲ್ ಅವಾಯ್ಡ್ ಮಾಡಿಬಿಡಿ. ಆಮೇಲೆ ಬ್ಲ್ಯಾಕ್ ಕಲರ್ ಫುಲ್ ಅವಾಯ್ಡ್ ಮಾಡಿಬಿಡಿ, ಜಾಸ್ತಿ ಅದನ್ನು ಬಳಸೋಕ್ಕೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ತುಂಬ ಅವಾಯ್ಡ್ ಮಾಡಿ, ಜಾಸ್ತಿ ಅವಾಯ್ಡ್ ಮಾಡಿ ಅದನ್ನು. ರೆಡ್ ಅಪರೂಪಕ್ಕೆ ನೋಡಿಕೊಂಡು, ಅವಶ್ಯಕತೆ ನೋಡ್ಕೊಂಡು ರೆಡ್ಡನ್ನು ಬಳಸಿ. ವೈಟ್ ಕಲರ್ ಚೆನ್ನಾಗಿ ಬಳಸ್ಬೋದು, ವೈಟ್ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಅದಕ್ಕಿಂತ ಚೆನ್ನಾಗಿ ಎಲ್ಲೋ ಕೂಡ ಬರುತ್ತೆ ನಿಮಗೆ. ಈ ಒಂದು ಇದರಲ್ಲಿ ಲೈಟ್ ಕಲರ್ಸು, ಲೈಟ್ ಎಲ್ಲೋ, ಇದೆಲ್ಲ ತುಂಬ ಚೆನ್ನಾಗಿ ಕೂಡ ಬರುತ್ತೆ ನಿಮಗೆ, ಆಯ್ತಲ್ವಾ. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳಬಹುದು. ಆಮೇಲೆ ಬಹಳ ಪ್ರಮುಖವಾಗಿ ನಿಮಗೆ 6 ಅನ್ನುವ ಸಂಖ್ಯೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. 6 ಸಂಖ್ಯೆ ನಿಮಗೆ ತುಂಬ, 6 ಸಂಖ್ಯೆ ಇದೆಯಲ್ಲ, ಅದು ನಿಮಗೆ 2025 ಚೆನ್ನಾಗಿ ಕೂಡ ಬರುತ್ತೆ ನಿಮಗೆ. ಸೊ ಇಂಥದ್ದೆಲ್ಲ ಕೆಲವಿಷ್ಟು ಬಹಳಷ್ಟು ವಿಶೇಷವಾದಂತಹ ವಿಚಾರಗಳಿದ್ದಾವೆ. ಖಂಡಿತವಾಗಿ ನೀವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಹೇಳ್ಕೊಳ್ಬಹುದು. ಆಮೇಲೆ ನಮ್ಮ ಈ ಹುಣ್ಣಿಮೆ ಅಮಾವಾಸ್ಯೆ ಹೋಮಗಳಲ್ಲಿ ವಿಶೇಷ ಹೋಮಗಳು ಮಾಡ್ತಾ ಇರ್ತೇವೆ. ಸಂಕಲ್ಪ ಸೇವೆ ಕೊಟ್ಕೊಂಡು ಆ ಹೋಮದ ಭಸ್ಮಾದಿಗಳನ್ನೆಲ್ಲ ನೀವು ಧಾರಣೆ ಮಾಡಿಕೊಂಡಾಗ ಇನ್ನೂ ರಕ್ಷಣೆಗೆ ಒಳಗಾಗ್ತೀರಾ, ಇನ್ನೂ ಒಳ್ಳೆಯದಾಗ್ತದೆ ನಿಮಗೆ. ಇನ್ನೂ ಆ ನೆಗೆಟಿವಿಟೀಸ್ ಎಲ್ಲ ಹೊರಟೋಗುತ್ತೆ. ಯಾಕೆಂದರೆ ನಾವು ಹುಣ್ಣಿಮೆಗಳಲ್ಲಿ ನಾಗದೋಷಗಳ ಪರಿಹಾರಕ್ಕೆ ಹೋಮ ಮಾಡ್ತೀವಿ, ದುಡ್ಡಿನ ಕಾಸಿನ ಸಮಸ್ಯೆ ಪರಿಹಾರಕ್ಕೆ ಹೋಮ ಮಾಡ್ತೀವಿ, ಅಮಾವಾಸ್ಯೆಗೆ ಮಾಟ ಮಂತ್ರ ದೃಷ್ಟಿ ದೋಷಗಳೆಲ್ಲ ಪರಿಹಾರ ಮಾಡೋಕ್ಕೆ ಹೋಮ ಮಾಡ್ತೀವಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗುತ್ತೆ ನಿಮಗೆ. ಅದರ ಬಗ್ಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇರಿ, ಆ ಟೈಮಲ್ಲಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಆಮೇಲೆ ಕೋರ್ಟು ಕಚೇರಿ ವಿಚಾರಗಳು ಹೇಳ್ತೀನಿ, ದಯವಿಟ್ಟು ಮೊದಲೇ ಸಾಲ್ವ್ ಮಾಡ್ಕೊಂಬಿಡಿ. ಎಲ್ಲರೂ ಅವರು ಎಂತ ಹೇಳ್ತೀವಿ, ಇದಕ್ಕೆ ಕೂತ್ಕೊಳ್ತಾರೆ ಅಂತ ಆದರೆ, ಸೆಟ್ಲ್ಮೆಂಟಿಗೆ ಕೂತ್ಕೊತಾರೆ ಅಂತ ಆದರೆ ದಯವಿಟ್ಟು ಮಾಡಿ ಮುಗಿಸ್ಕೊಂಬಿಡ್ರಿ. ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬಿಟ್ರಿ, ನಾನು ಬಿಡಲ್ಲ ಅನ್ನೋ ಥರಕ್ಕೆ ಹೋಗ್ಬಿಟ್ರಿ. 7ನೇ ಮನೇಲಿ ರಾಹು. ಯಾವುದೇ ವಿಚಾರ ಕೋರ್ಟಿಗೆ ಇನ್ನೂ ಹೋಗಿಲ್ಲ ಅಂದರೆ ನೀವು ತೊಗೊಂಡು ಹೋಗ್ಬೇಡಿ ಕೋರ್ಟಿಗೆ. ನಿಮ್ಮ ಕೈ ಮೀರಿ ಅದಾಗದೇ ಕೋರ್ಟ್ ಕಚೇರಿ ಮೆಟ್ಲು ತುಳಿದು ಬಿಡೋ ಪರಿಸ್ಥಿತಿ ಬಂದುಬಿಡ್ತು ಅಂತಂದರೆ ಕೂತ್ಕೊಂಡು ಸೆಟ್ಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ತಪ್ಪಿಲ್ಲ ಅಂದರೂ ಪರವಾಗಿಲ್ಲ, ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ, ಆಯ್ತಲ್ವಾ. ಇಲ್ಲ ನನ್ನ ತಪ್ಪಿಲ್ಲ, ನನ್ನ ತಪ್ಪಿಲ್ಲ ಮೇಲೆ ನಾನು ಯಾಕೆ ಸೆಟ್ಲ್ಮೆಂಟ್ ಮಾಡ್ಕೋಬೇಕು ಅಂತ ನೀವು ಕೂತ್ಕೊತೀರಾ ಅಂದರೆ ಕಡೆಗೆ 2.5 ಇಂದ 3 ವರ್ಷ ನೀವು ತಲೆಗಟ್ಟಿದೆ ಅಂತ ಬಂಡೆ ಚಚ್ಕೊಳ್ಬೇಕಾಗತ್ತೆ. ದೊಡ್ಡತನ ತಾನೇ ತಲೆಗಟ್ಟಿದೆ ಅಂತ ಬಂಡೆ ಚಚ್ಕೊಳಕ್ಕಾಗತ್ತಾ? ಹಂಗಾಗತ್ತೆ ಪರಿಸ್ಥಿತಿ. ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ನೀಟಾಗಿ ಸಮಸ್ಯೆಯಿಂದ ಹೊರಗೆ ಬಂದುಬಿಡ್ಬೇಕು ನೀವು ಸೆಟಲ್ಮೆಂಟ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲೇ, ಆಯ್ತಾ. ನೀನೇ ಇಂದ್ರ ನೀನೇ ಚಂದ್ರ ಅಂದ್ಕೊಂಡು ಹೊಗಳ್ಕೊಂಡು ಅವ್ರನ್ನೆಲ್ಲ. ಯಾಕೆಂದರೆ ಇದೆಲ್ಲ ಸಿಂಹರಾಶಿಯ ಗುಣಸ್ವಭಾವಗಳಲ್ಲ. ನಾನು ಹೊರಗಡೆ ಮೇಲಿಂದ ತುರುಕ್ತಾ ಇದ್ದೀನಿ ನಿಮಗೆ ಈ ಗುಣಸ್ವಭಾವಗಳನ್ನ.
ಆಗಲಿ, ಒಳ್ಳೇದಾಗಲಿ. ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಇನ್ನೂ ಜಾಸ್ತಿ ವಿಡಿಯೋಗಳು ಮಾಡ್ತೀನಿ. 2025ನೇ ಇಸ್ವಿಯ ನಿಮ್ಮ ಉದ್ಯೋಗ ಭವಿಷ್ಯ, 2025ನೇ ಇಸ್ವಿ ನಿಮ್ಮ ವಿವಾಹ, ದಾಂಪತ್ಯ, ಆರೋಗ್ಯ ಎಲ್ಲದ್ರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋಗಳು ಮಾಡ್ಕೊಡ್ತೀನಿ ಸಿಂಹರಾಶಿಯವರಿಗೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಖಂಡಿತವಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿಕೊಡ್ತೀನಿ ನಿಮಗೆ. ಆಮೇಲೆ ಭಾಳಷ್ಟು ವಿಶೇಷವಾದ ವಿಚಾರಗಳಿದೆ. ನಾವು ಮುಂದೆ ಗೋಶಾಲೆ, ಯಾಗಶಾಲೆ ಎಲ್ಲ ಮಾಡುವಂಥದ್ರ ಬಗ್ಗೆ ಎಲ್ಲ ವಿಚಾರಗಳು ತಿಳಿಸ್ತೇನೆ. ನಾವು ಕ್ಷೇತ್ರಾದಿ ದರ್ಶನಕ್ಕೆ ಹೋಗ್ತೇವೆ, ಅದ್ರ ಬಗ್ಗೆ ವಿಡಿಯೋಗಳು ತಗೊಬಂದು ಹಾಕ್ತಿರ್ತಾನೆ. ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜ್ನ. ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.